ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋ ಟಾಪಿಕ್ ಏನಂದರೆ ಕೆಸೆಟ್ 25 ಕೆಸೆಟ್ 2025 ಆನ್ಸರ್ ಕೀ ಏನು ಔಟ್ ಆಗಿದೆ. ಈ ಸಂಡೇ ಏನು ಎಕ್ಸಾಮ್ ಬರ್ತಿದ್ರಿ ಅದರ ಆನ್ಸರ್ ಕೀ ಆಲ್ರೆಡಿ ಔಟ್ ಆಗಿದೆ. ಇದು ಟೆಂಟೇಟಿವ್ ಆನ್ಸರ್ ಕೀ ಆಗಿರುತ್ತೆ, ಇದು ಫೈನಲ್ ಆನ್ಸರ್ ಕೀ ಅಲ್ಲ. ಸೊ ಈಗ ಯಾರಿಗಾದರೂ ಆಕ್ಷೇಪಣೆ ಸಲ್ಲಿಸಬೇಕಾಗಿದ್ರೆ ಸಲ್ಲಿಸ್ಬೋದು, ಅದನ್ನು ರಿವೈಸ್ ಮಾಡಿ ಮತ್ತೊಂದು ಫೈನಲ್ ಆನ್ಸರ್ ಕೀ ಬಿಡ್ತಾರೆ. ಸೊ ಇವತ್ತು ನಾನು ಕೆಸೆಟ್ ಆನ್ಸರ್ ಕೀಯನ್ನು ಹೆಂಗೆ ನೋಡ್ಬೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆಗಿಬಿಡಿ. ನನ್ನ ಚಾನಲ್ ಬಂದು ಕನ್ನಡ ಜಾಬ್ ಅಪ್ಡೇಟ್. ಸೊ ಫ್ರೆಂಡ್ಸ್, ನಾವು ಗೂಗಲ್ ಕ್ರೋಮಲ್ಲಿ ಹೋಗ್ಬಿಟ್ಟು ಅಥವಾ ಗೂಗಲಲ್ಲಿ ಹೋಗ್ಬಿಟ್ಟು ಕೆಸೆಟ್ ಅಂತ ಫಸ್ಟ್ ಸರ್ಚ್ ಮಾಡಿದರೆ ನಿಮಗೆ ಇಲ್ಲಿ ಫಸ್ಟ್ ಬರ್ತಿರೋ ಲಿಂಕು ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ ಕೆಸೆಟ್ 2025 ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ಕ್ಲಿಕ್ ಮಾಡಿದರೆ ನೀವು ಡೈರೆಕ್ಟಾಗಿ ಕೆಸೆಟ್ 2025 ಒಂದು ವೆಬ್ಸೈಟ್ಗೆ ಹೋಗ್ತೀರಿ. ಇಲ್ಲಿ ಫಸ್ಟು ನಾನು ಹೇಳಿದ ಹಾಗೆ ತಾತ್ಕಾಲಿಕ ಕೀ ಉತ್ತರ ಇದು, ಅದಕ್ಕೆ ಆಕ್ಷೇಪಣೆ ಸಲ್ಲಿಸ್ಬೋದು. ಸೊ ಇಲ್ಲಿ ಅದರ ಬಗ್ಗೆ ಕೊಟ್ಟಿದ್ದಾರೆ. ಸೊ ನೋಡ್ಬೋದು, ಅದರದ್ದು ಸರ್ಕ್ಯುಲರ್ ನೀವು ಓಪನ್ ಮಾಡಿ ನೋಡ್ಬೋದು. ಸೊ ಲಾಸ್ಟ್ ಡೇಟ್ ಬಂದುಬಿಟ್ಟು 6/11, ಅದು ನವೆಂಬರ್ 6 ಸಂಜೆ 3 ಗಂಟೆ ಆಗಿರುತ್ತೆ. ಸೊ ಅದ್ರ ಕೆಳಗಡೆ ತಾತ್ಕಾಲಿಕ ಕೀ ಉತ್ತರಗಳಂತೇನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಕೆಳಗಡೆ ಒಂದು ಸೆಕ್ಷನ್ ಓಪನ್ ಆಗಿರುತ್ತೆ. ಇಲ್ಲಿ ನೀವು ನಿಮ್ಮ ಸಬ್ಜೆಕ್ಟ್ಸ್ ಯಾವುದಿರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಆನ್ಸರ್ ಕೀ ಓಪನ್ ಆಗಿರುತ್ತೆ. ಸೊ ಜನರಲ್ ಪೇಪರ್ದು ಎಲ್ಲದಕ್ಕಿಂತ ಕೊನೆಯಲ್ಲಿದೆ. ಸಪೋಸ್ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಆನ್ಸರ್ ಕೀ ಓಪನ್ ಆಗಿರುತ್ತೆ. ಇದರಲ್ಲಿ ನಿಮ್ಮ ವರ್ಷನ್ ಕೋಡ್ ಯಾವುದಂತ ನೋಡಿಬಿಟ್ಟು ನೀವು ನಿಮ್ಮ ಒಂದು ಆನ್ಸರ್ಸ್ನ ವೆರಿಫೈ ಮಾಡ್ಕೋಬಹುದು. ಇದು ಟೆಂಟೇಟಿವ್ ಆಗಿರುತ್ತೆ, ಇವಾಗಲೇ ಹೇಳ್ತಿದ್ದೀನಿ. ಸೊ ಇದು ಬದಲಾವಣೆ ಆಗುವ ಸಾಧ್ಯತೆ ಇರುತ್ತೆ. ಬದಲಾವಣೆ ಅಂದರೂ ಮ್ಯಾಕ್ಸಿಮಮ್ 3ರಿಂದ 4 ಕ್ವಶನ್ ಆಗಬಹುದು. ಸೊ ನಿಮ್ದೇನಾದರೂ ಇಂಗ್ಲೀಷ್ ಆಗಿದ್ರೆ ಇಂಗ್ಲೀಷ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ಆನ್ಸರ್ ಕೀ ಈ ಥರ ಓಪನ್ ಆಗಿರುತ್ತೆ. ನಿಮ್ಮ ಪೇಪರ್ 2 ಅಲ್ಲಿ 100 ಕ್ವಶನ್ ಇತ್ತು, ಪೇಪರ್ 1 ಅಲ್ಲಿ 50 ಕ್ವಶನ್ಸ್. ಸೊ ಕಟ್ ಆಫ್ ಹೆಂಗೆ ಕೌಂಟ್ ಮಾಡ್ತಾರೆ, ಕಟ್ ಆಫ್ ಯಾವ ಥರ ಇರುತ್ತೆ, ಎಷ್ಟು ಸೀಟ್ ಎಲಿಜಿಬಲ್ ಇರುತ್ತೆ, ಎಷ್ಟು ಜನಕ್ಕೆ ಸರ್ಟಿಫಿಕೇಟ್ ಸಿಗುತ್ತೆ, ಇದ್ರ ಬಗ್ಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ.